ಕನ್ನಡ ಮಾತನಾಡು ಎಂದಿದ್ದಕ್ಕೆ ಮರಾಠಿ ಪುಂಡರಿಂದ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಕರ್ನಾಟಕ ಬಸ್ ಸಂಚಾರ ಯಥಾಸ್ಥಿತಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಗೆ ಮಾತ್ರ ಕರ್ನಾಟಕ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಕಾಗವಾಡ, ಮೀರಜ, ಚಿಕ್ಕೋಡಿ ಟು ಇಚಲಕರಂಜಿ ಆ ಭಾಗದಲ್ಲಿ ಬಸ್ ಸಂಚಾರ ಆರಂಭ ಆಗಿರುವಂಥದ್ದು. ಕೊಲ್ಲಾಪುರ ಜಿಲ್ಲೆಗೆ ಮಾತ್ರ ಕರ್ನಾಟಕದ ಬಸ್ಸು ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ. ಇನ್ನುಳಿದಂತೆ ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ಬಸ್ಸುಗಳು ಪ್ರತಿನಿತ್ಯ ಹೇಗೆ ಹೋಗ್ತಾ ಇದ್ವೋ ಆ ರೀತಿ ಸಂಚಾರವನ್ನು ಆರಂಭಿಸಿರುವಂಥದ್ದು. ಪ್ರಯಾಣಿಕರು ಕೂಡ ಬಸ್ನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬೆಳಗಾವಿಯಲ್ಲಿ ಕನ್ನಡ ಮಾತನಾಡು ಅಂಥೇಳಿ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿದರು. ಅದಾದಮೇಲೆ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿತ್ತು, ಉದ್ವಿಗ್ನ ಅನ್ನುವ ರೀತಿಯಲ್ಲಿತ್ತು. ಅದಾದಮೇಲೆ ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಮಹಾರಾಷ್ಟ್ರದ ಬಸ್ಸುಗಳನ್ನು ತಡೆದು ಅದರ ಮೇಲೆ ಜೈ ಕರ್ನಾಟಕ ಮಾತೆ ಅನ್ನುವಂತಹ ಬರಹಗಳನ್ನು ಕೂಡ ಬರೆಯಲಾಗಿತ್ತು. ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ತುಂಬ ವಿರಳ ಆಗಿತ್ತು. ಈಗ ಪರಿಸ್ಥಿತಿ ತಹಬದಿಗೆ ಬಂದಿರೋ ನಿಟ್ಟಿನಲ್ಲಿ ಮತ್ತೆ ಬಸ್ಸುಗಳ ಓಡಾಟ ಆರಂಭ ಆಗಿದೆ.